ಈಗ ಇವರು ಅದನ್ನು ತಗೊಂಡು ಅದರ ಬಗ್ಗೆ ವಿವರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಕೂಡ ಬರೆದಿದ್ದೇನೆ. ನಾನು ಬಹುಶಃ ನಾಡಿದ್ದು ನಂದು ಹುಟ್ಟುಹಬ್ಬ. ಇಪ್ಪತ್ನಾಲ್ಕು ಗಂಟೆ ಮುಂಚೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ. ಹತ್ತೊಂಬತ್ತನೇ ತಾರೀಕು ಅಥವಾ 20ನೇ ತಾರೀಕು ಈ ಆಫೀಸಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ನನ್ನ ಹೋರಾಟ ಇವತ್ತಿಂದ ಪ್ರಾರಂಭ ಆಗಿದೆ. ಈ ರಾಜ್ಯದಲ್ಲಿ ಬಡ ಜನತೆಯ ಜಮೀನನ್ನು ಬೆಂಗಳೂರು ಸುತ್ತಮುತ್ತ ಹೇಗೆ ಇವತ್ತು ಅಕ್ರಮ ನಡೆದಿದೆ ಅನ್ನೋದನ್ನು 3 ಜಡ್ಜ್ಮೆಂಟು ಹೈಕೋರ್ಟ್ನವರು ಏನು ಕೊಟ್ಟಿದ್ದಾರೆ, ಅದರ ಜೊತೆಗೆ BDAನಲ್ಲಿ ಏನೇನು ನಡೆದಿದೆ ಇದ್ರ ಬಗ್ಗೆ ವಿಷಯ ಸಾಕಷ್ಟು ಮಾಹಿತಿ ನಾನು ಸಂಗ್ರಹಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪತ್ರವನ್ನು ಬರೀತೇನೆ. ಅವ್ರನ್ನ ವಿನಂತಿ ಮಾಡ್ತೇನೆ, ಅವರು ಬಡವರ ಪರವಾಗಿ ನಾನು ಅಹಿಂದಾಂನ ಮಾತನ್ನು ಬಳಸಕ್ಕೆ ಹೋಗಲ್ಲ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಎಲ್ಲ ಸಮುದಾಯ ಬರುತ್ತೆ. ದಲಿತರು ಅಂದರೆ ಬರೀ ನಮ್ಮ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಅಂತ ಅಲ್ಲ, ಎಲ್ಲ ಸಮಾಜ ಬರುತ್ತೆ. ಪ್ರತಿಯೊಂದು ಸಮಾಜ ಇದೆ, 100 ಸಮಾಜ ಇದೆ. ಅವಳ ಹೆಸರು ಹೇಳ್ಬೋದು ನಾನು. ದಯಮಾಡಿ ಇವತ್ತು ಬಿಡದಿ ಹತ್ರ ಹೋಗೋಣ. ಮುಖ್ಯಮಂತ್ರಿಗಳು ನಾನು ಅವ್ರ ಜೊತೆ ಬರ್ತೇನೆ, ಅವರು ಬರ್ತಾರೆ. ಇವತ್ತು ಯಾರಾದರೂ ಒಬ್ಬ ತಹಸೀಲ್ದಾರರು, ಒಬ್ಬ DC ಸ್ಥಳಕ್ಕೆ ಹೋಗಿ, MLA ಸ್ಥಳಕ್ಕೆ ಹೋಗಿ ಆ ರೈತರ ಸಂಕಷ್ಟವನ್ನು ಕೇಳ್ತಕ್ಕಂಥ ಸೌಜನ್ಯತೆ ಯಾರಾದರೂ ಮಾತಾಡಿದರೆ ಅರೆಸ್ಟ್ ಮಾಡ್ತೀವಿ, ನಿಮ್ಮನ್ನು ಒಳಗಾಗ್ತೀವಿ. ಬಿ ಕೇರ್ಫುಲ್. ಪೊಲೀಸ್ ನಮ್ಮ ಕೈಲಿದೆ. ಈ ಥ್ರೆಟನಿಂಗು ಹೌಲ 65 ವರ್ಷ 1962 ನಾನು ಅಸೆಂಬ್ಲಿಗೆ ಎಂಟ್ರಾದೆ. ಈಗ 2026 ಸುದೀರ್ಘ ರಾಜಕಾರಣ, ಬರೀ ಹೋರಾಟ. ಸಿದ್ದರಾಮಯ್ಯರಿಗೆ ಗೊತ್ತಿದೆ. ನಾನು ಮಿನರ್ವಾ ಮಿಲ್ಸ್ ಪ್ರಶ್ನೆ ಬಂದಾಗ ದೇವರಾಜ ಮನೆ ಮುಂದೆ ಧರಣ ಕೂತೆ ನಾನು. SM ಕೃಷ್ಣ ಅವ್ರ ಮನೆ ಮುಂದೆ ಧರಣ ಕೂರಕ್ಕೆ ಹೋಗ್ಬೇಕು ಅಂದಾಗ ನನ್ನ ಅಡ್ಗಟ್ಟಿದ್ರು. ಅದು ಒಂದು ದೊಡ್ಡ ಇತಿಹಾಸ. ಕೊನೆಗೆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಮಾತಾಡಿ, ಇಲ್ಲಿ ಮಾತಾಡಿ, ಅಲ್ಲಿ ಮಾತಾಡಿ, ನಾನೇನು ಹೇಳಿದ್ದೆ ಅದನ್ನು ಆ ಆರ್ಡರ್ನ ಜಾರಿ ಕೊಟ್ಟರು. ನಾನು ಹಿಂದಕ್ಕೆ ಹೋದೆ.
ಒಂದು ಕಾಲದಲ್ಲಿ ಯಡಿಯೂರಪ್ಪನ ಮನೆ ಮುಂದೂ ನಾನು ಧರಣ ಕೂತಿದ್ದೇನೆ. ಒಂದು ಕಾಲದಲ್ಲಿ ನನ್ನ ಸ್ನೇಹಿತರು ಸಿದ್ದರಾಮಯ್ಯರು, ನಾನು ಆ ಮಟ್ಟಕ್ಕೆ ಹೋಗೋದಿಲ್ಲ. ಅವ್ರಿಗೆ ವಿನಂತಿ ಮಾಡ್ತಾನೆ, ಈ ವಿಷಯನ ದಯಮಾಡಿ ಲಘುವ ತಗೋಬೇಡಿ. ನೀವು ನಾನು ಮತ್ತೊಂದು ಪತ್ರವನ್ನು ವಿವರವಾಗಿ ಏನು ನಡೆದಿದೆ, ಏನು ನಡೀತಾ ಇದೆ, ಇದೊಂದು ದಂಧೆ. ಇದು ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಭೂಮಿಗಳನ್ನು ರೈತರ ತಗೊಂಡು ಅದಕ್ಕೆಷ್ಟು ಕಾಂಪನ್ಸೇಷನ್ ತಗೊಂಡಿದ್ದಾರೆ. ಕನಕಪುರ ತಾಲೂಕಲ್ಲಿ ಎಲ್ಲ ಮಾಹಿತಿ ಇದೆ. ಇದೊಂದಂದೆ. ಅದರಿಂದ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಸಹಿಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಕಡೆ ಹೈಕಮಾಂಡ್ ಒತ್ತಡ, ಒಂದು ಕಡೆ ಇವ್ರದ್ದು ನಾವೆಲ್ಲೋ ಮಾತಾಡಿದ್ವಿ, ಅದು ಎಲ್ಲಿ ಮಾತಾಡಿದ್ರು ಎಲ್ಲ ಬಿಟ್ಟು ನಿಗೂಢವಾದ ಸಮಸ್ಯೆ. ಅದ್ರ ಬಗ್ಗೆ ಹೈಕಮಾಂಡ್ ಮುಂದೆ ಚರ್ಚೆ, ನನಗೆ ಸಂಬಂಧ ಇಲ್ಲ ಅದು. ಆದರೆ ಇಂಥ ಮಹಾನುಭಾವ ಇವತ್ತೇನು ನಡೆಸ್ತಾ ಇದ್ದಾರೆ, ಇದರ ಬಗ್ಗೆ ಈ 3 ಜಡ್ಜ್ಮೆಂಟ್ಗಳು ಬಂದವರಲ್ಲ, ಈ ಸಂದರ್ಭದಲ್ಲಿ ಇವರು ಬೆಂಗಳೂರಿನ ಹಿತವನ್ನು ರಕ್ಷಣೆ ಮಾಡೋರು, ಬಡವರ ಹಿತವನ್ನು ರಕ್ಷಣೆ ಮಾಡೋರು. 5 ಕಾರ್ಪೊರೇಷನ್, ಅದಕ್ಕೆ 5 ಜನ ಮುಖ್ಯಸ್ಥರು ಏನು ವಿಜೃಂಭಿಸ್ತಾ ಇದ್ದಾರೆ. ಅದರಿಂದ ಮತ್ತೆ ನಿಮ್ಮನ್ನು ನಾನು ಸಿದ್ದರಾಮಯ್ಯರಿಗೆ ಪತ್ರ ಬರೆದಾದಮೇಲೆ ಬಹುಶಃ 18 ನನ್ನ ವರ್ಷಕ್ಕೊಂದು ಸಾರಿ ದೇವರ ಪೂಜೆ ಅಂತೆಲ್ಲ ಮಾಡ್ತಾರೆ. 19 ಅಥವಾ 20 ಮತ್ತೆ ಈ ಆಫೀಸಲ್ಲಿ ನಾವು ನೀವು ಎಲ್ಲ ಸೇರೋಣ. ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ, ಆಮೇಲೆ ನ್ಯಾಷನಲ್ ಮೀಡಿಯಾ, ತುಂಬ ವಿಷಯ ಹೇಳ್ತೀನಿ. ಆವತ್ತು ಸಾಕಷ್ಟು ಕಾಲ ನಿಮ್ಮ ಜೊತೆ ಕಳೀತೇನೆ. ಈ ರಾಜ್ಯಕ್ಕೆ ಇಂಥ ಒಂದು ಕೆಟ್ಟ ಸ್ಥಿತಿ ಏನಿದೆ, ಇದಕ್ಕೆ ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಬರಬೇಕು. ನಾನು ಜೀವನದಲ್ಲಿ ಬಡವರ ಪರವಾಗಿ ಹೋರಾಟ ಮಾಡಿದ್ದೇನೆ. ಇದರಲ್ಲಿ ಯಾವ ದಾಕ್ಷಿಣ್ಯ ಇಲ್ಲ. ನನ್ನ ಈ ಜೀವನದ ಕೊನೆ ಘಟ್ಟದಲ್ಲಿ ಹೋರಾಟ ಮಾಡುವಾಗ ಮುಂದೆ ಏನಾಗ್ಬೋದು ಅಂತ ಯೋಚನೆ ಮಾಡಲ್ಲ. ನನ್ನ ಆರೋಗ್ಯದ ಬಗ್ಗೆ ಕೂಡ ದಯಮಾಡಿ ಪ್ರತಿಯೊಬ್ಬರಲ್ಲೂ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. While concluding, I am going to meet again, mostly on 20th, with all details pertaining to the Bidadi project as well as the other projects where the vested interests are playing their own game for their self-interest and to make sufficient income out of that. I will give all details. There is no hesitation. I am prepared to fight the battle at this age
Kumaraswamy is a central minister. He can't now suddenly take a decision to resign and come back to fight the battle. If you want to take any developmental work, the government is not interested to provide any land here. That is a separate issue. I don't want to mix matters. Particularly, I want to take these issues, particularly on land grabbing, where certain judgments by the High Court and the Supreme Court, all these things are there, which comes within the ambit of these 5 corporations. That is very important. Which comes within the ambit of these 5 corporations, where the so-called Congress leader is the president and is the leader of the development authority, irrigation, this, that, all these things. I will meet you again on 20th. We will have a detailed discussion on this issue. With these words, today, first time I am coming out with certain firm conviction, even though my age is 93, I am not bothered. I have born as a son of a farmer, a small farmer. My father is not a rich man, a small farmer. I will fight for the cause of the farmers. With these words, I will conclude today. If any inconvenience for our colleagues, electronic media or the print media, even to serve this light lunch, if Ramesh Gowda made any mistake, please pardon me today. With these words, thank you very much. We'll meet on 20th. Sir, is there any good news for your birthday, sir, regarding the Rajya Sabha re-entry, sir? Sir, is there any good news for your birthday, sir, regarding the Rajya Sabha re-entry? There is more discussion regarding the Rajya Sabha entry, sir. ರಾಜ್ಯಸಭಾ ಹೇಳ್ತಾ ಇದ್ದಾರೆ. ಆ ಸ್ಥಳಕ್ಕೆ ಹೋಗ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ರೈತ ಹೊಡೆದ್ರು ಪರವಾಗಿಲ್ಲ, ಬೈದ್ರು ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಹೋಗಿ ರೈತರು ಹತ್ರ ಹೊಡೆಸ್ಕೊಂಡು ಬರ್ತಾರಲ್ಲ, ಆಮೇಲೆ ಮಾತಾಡೋಣ. ಅಲ್ಲಿಗೆ ಹೋಗಿ ಅವ್ರು ಹೊಡೆಸ್ಕೊಂಡು ಬರ್ತಾರಲ್ಲ, ಆಮೇಲೆ ಮಾತಾಡೋಣ. ಈಗ ನಾನು ಅವರು ರೈತರ ಮಗನೇ. ಒಂದು ನಿಮಿಷ ಕೇಳ್ರಿ, ನನ್ನ ವಿರುದ್ಧ ಅವ್ರು ನಿಂತಿದ್ರು. ಸಂಜೆ 5 ಗಂಟೆಗೆ ಪೋಲಿಂಗು ಕಂಪ್ಲೀಟ್ ಆಯಿತು. 5:30 ಗಂಟೆಗೆ ಹೆಣ ಬಿತ್ತು. ಒಂದು 2,000 ಜನ ಹೆಣ ಮಧ್ಯೆ ಬಿದ್ದಿದೆ. ಒಂದು 2,000 ಜನ ಸುತ್ತ ಸೇರಿದ್ದಾರೆ. ನಾನು ಹೋದೆ. ನೋ ಪೊಲೀಸ್, ನೋ ಪೊಲೀಸ್. ನನ್ನ ಕುಟುಂಬಕ್ಕೇನು ಅವ್ರ ತಿಥಿ ಮಾಡೋದಕ್ಕೆ ಅಲ್ಪ ಸಹಕಾರ ಕೊಟ್ಟು ನನಗೆ ವೋಟ್ ಮಾಡಿದ್ರಿ, ಇಂಥ ಸಂಕಟ ಸಿಕ್ಕಿದ್ರಿ ಅಂತ ಹೇಳಿ ಬಂದು
ನಿಮಗೆ ಜ್ಞಾಪಕ ತರ್ಬೋದು, ವಿಟ್ಟನಹಳ್ಳಿ ಪ್ರಕರಣ ನಿಮಗೆ ಗೊತ್ತಿದೆಯಾ? ಹೆಣ ತಗೊಂಡೋಗಿ ನಾನೇ ದಫನ್ ಮಾಡಿಸ್ದೆ. ಸ್ಟಾರ್ಟ್ ಆಗುತ್ತೆ, ಸಿದ್ದರಾಮಯ್ಯನವರೇ ನೀವು ಬಡವರ ಪರವಾಗಿ ಹೋರಾಟ ಮಾಡೋರು, ನಿಮ್ಮ ಕಷ್ಟ ನನಗೆ ಗೊತ್ತಿದೆ.